ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ತುಂಬಾ ಜನ ಸ್ಟೂಡೆಂಟ್ಸ್ ನಿನ್ನೆ ಮೆಸೇಜ್ ಮಾಡಿದ್ರು, ಸರ್ ಅದೇನು ಯಾವಾಗ ಇಂಟರ್ನ್ಶಿಪ್ ಓಪನ್ ಆಗುತ್ತೆ, ಇಂಟರ್ನ್ಶಿಪ್ ಪೋರ್ಟಲ್ ಓಪನ್ ಆಗುತ್ತೆ, ಮತ್ತೆ ಎಷ್ಟು ಕಂಪ್ನಿದಲ್ಲಿ ಲಿಸ್ಟ್ ಕಳಿಸಿ ಅಂತ ಎಲ್ಲ ಕೇಳ್ತಾ ಇದ್ರು ತುಂಬಾ ಜನ ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ನಾನೊಂದು ಡಿಸಿಷನ್ ತಗೊಂಡ್ಬಿಡೆ. ಏನು ಅಂದ್ರೆ, ಸ್ಟೂಡೆಂಟ್ ಡೈರೆಕ್ಟ್ ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಅಥವಾ ಇಂಟರ್ನ್ಶಿಪ್ ಡೈರೆಕ್ಟರ್ ಏನಿರ್ತಾರೆ, ಬಸವರಾಜ್ ಸರ್ ಮತ್ತೆ ತೇಜಸ್ವಿನಿ ಮೇಡಮ್ ದಲ್ಲಿ ಅವ್ರಿಗೆ ಅಂದ್ರೆ ಇಂಟರ್ನ್ಶಿಪ್ ಎಲ್ಲ BT ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಹ್ಯಾಂಡಲ್ ಮಾಡೋದೇ ಒಬ್ರು ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಬಸವರಾಜ್ ಸರ್ ಅಂತ, ಅಂಡ್ ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಮೇಡಮ್ ಬಂದ್ಬಿಟ್ಟು ತೇಜಸ್ವಿನಿ ಮೇಡಮ್ ಅಂತ. ಓಕೆನಾ? ಸೊ ಇವ್ರಿಗೆ ಕಾಲ್ ಮಾಡಿ ಯಾವ ತರ ಸ್ಟೂಡೆಂಟ್ ಅಪ್ಲೈ ಮಾಡೋದು ಅಂತ ಇನ್ ಡೆಪ್ತ್ ಆಗಿ ನಾನೇ ಕೇಳ್ಕೊಂಡೆ. ಸೊ ಅವಾಗ ಸರ್ ಮೇಡಮೇ ಒಂದು ಹೇಳಿದ್ರು, ಯಾವ ತರ ಮಾಡಬೇಕು ಅಂತ ಐಡಿಯಾ ಎಲ್ಲ ಮೇಡಮೇ ಹೇಳಿದ್ರು. ಅದಕ್ಕೆ ಒಂದು ಕಾಲ್ ಮಾಡ್ಬಿಟ್ಟು ಕಾಲ್ ರೆಕಾರ್ಡ್ನ ಕೂಡ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ನೋಡಿ, ಈಗ ನಿಮ್ ಮುಂದೆ ಪ್ಲೇ ಮಾಡ್ತಿದ್ದನ್ನ ಮೇಡಮ್ ಏನ್ ಹೇಳಿದಾರೆ ಅಂತ ಕೇಳಿಸ್ಕೊಳ್ಳಿ, ಕ್ಲೀನಾಗಿ ಕೇಳಿಸ್ಕೋಬೇಕು ನೀವು, ಆಮೇಲೆ ನಾವು ಮಾತಾಡೋಣ ಏನು ಅಂತ. ಹಲೋ, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್, ಹೇಳಿ. ಮ್ಯಾಮ್ ಏನಿಲ್ಲ, ನಾನು ಸ್ಟೂಡೆಂಟು. ಹೇಳಿ. ಮ್ಯಾಮ್, ಇಂಟರ್ನ್ಶಿಪ್ ಬಗ್ಗೆ ನಾವು ಒಂದು ಕಂಪ್ನಿ ಇದೆ ನಮ್ಮ ಸರ್ಚ್ ಕ್ರಿಯೇಟರ್ ಅಂತ, ರಿಜಿಸ್ಟರ್ ಮಾಡಿದ್ವಿ BT ಇಂಟರ್ನ್ಶಿಪ್ ಪೋರ್ಟಲ್ ಅಲ್ಲಿ. ಈಗ ಸ್ಟೂಡೆಂಟ್ ನಮ್ ಕಂಪ್ನಿ ಒಳಗೆ ರಿಜಿಸ್ಟರ್ ಮಾಡ್ಕೋಬಹುದಾ ಡೈರೆಕ್ಟ್, ಇಲ್ಲ ಕಾಲೇಜ್ ಕಡೆಯಿಂದ? ಡೈರೆಕ್ಟ್ ಇಲ್ಲ ಸರ್, ಪೋರ್ಟಲ್ ಥ್ರೂನೇ ಬರ್ಬೇಕು. ಅದೇ ಪೋರ್ಟಲ್ ಥ್ರೂ ಅಂದ್ರೆ ಅಲ್ಲೇ ಇದನ್ ಮಾಡ್ಬೇಕು, ಸ್ಟೂಡೆಂಟೇ ಮಾಡ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಬೇಕು. ಹೌದು, ಅಪ್ಲೈ ಮಾಡ್ಬೇಕು. ಅದು ಫಸ್ಟ್ ಅವರು ಅಕ್ಸೆಪ್ಟ್ ಮಾಡ್ಬೇಕು. ಸರ್ಟಿಫಿಕೇಟ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ, ಬಟ್ ಇಂಟರ್ನ್ಶಿಪ್ಸ್ ನ ಡಿಸ್ಪ್ಲೇ ಮಾಡಕ್ಕೆ ಇನ್ನೊಂದು ಅಪ್ರೂವಲ್ ಬರುತ್ತೆ. ಅದಾದ್ಮೇಲೆ ಇವರು ಇಂಟರ್ನ್ಶಿಪ್ಸ್ ಹಾಕಕ್ ಹೇಳಿ ಸದ್ಯಕ್ಕೆ. ಇಂಟರ್ನ್ಶಿಪ್ ಆಗಕ್ಕಿಲ್ಲ ಸರ್ಚ್ ಕ್ರಿಯೇಟರ್ಸ್ಗೆ. ನಾನೇ ಓನರ್ ಫೋನ್ ಮಾಡ್ತಿರೋದು. ನೀವೇ ಓನರ್, ನೀವೇ ಸ್ಟೂಡೆಂಟಾ? ಸ್ಟೂಡೆಂಟ್ ಆಲ್ರೆಡಿ ಆಗಿದೆ, ಒಂದು ಪಾಸ್ಔಟ್ ಲಾಸ್ಟ್ ಇಯರ್ ಪಾಸ್ಔಟ್ ಆಗಿತ್ತು. ಓಕೆ. ಸೊ ಈಗ ಇಂಟರ್ನ್ಶಿಪ್ ಒಂದು ಫುಲ್ ಸ್ಟಾಕ್ ಮಾಡಿದೀವಿ, ಅಪ್ಲೈ ಮಾಡಿದೀವಿ ಇಂಟರ್ನ್ಶಿಪ್ ಗೆ ಅಲ್ಲಿ, ಆದ್ರೆ ತಗೋತಿಲ್ಲ ಅಲ್ಲಿ. ಕಂಪನಿದೆಲ್ಲ ಡೀಟೇಲ್ಸ್ ಹಾಕಿದೀರಾ ನೀವು? MSME ಇರ್ಬೋದು, ಲೈಕ್ MCA ಇರ್ಬೋದು, ROC ಸರ್ಟಿಫಿಕೇಟ್ಸ್ ಇರ್ಬೋದು. ROC ಸರ್ಟಿಫಿಕೇಟ್ ಅಂದ್ರೆ ಮ್ಯಾಮ್ ಪ್ರೈವೇಟ್ ಅಷ್ಟೊಂದೆಲ್ಲ ಏನ್ ಕೇಳಿಲ್ಲ ಅದ್ರೊಳಗೆ. ಅಲ್ಲಿ ಏನ್ ಕೇಳ್ತು, ಸರ್ಟಿಫಿಕೇಟ್ ಅನ್ನು ಕೇಳ್ತು, ಕೆಲವೊಂದು ಡೀಟೇಲ್ಸ್ ಕೇಳ್ತು. ಕೆಲವೊಂದು ಬೇರೆ ಯಾವ್ದಾದ್ರು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ ಇದ್ರು ಹಾಕಿದೀವಿ, ಫುಲ್ ಹಾಕಿದೀವಿ. ಕಂಪನಿನ ಇಲ್ಲ ಲೈಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್? ನಮ್ ಕಂಪನಿ ಆಕ್ಚುಲಿ ಕಂಪನಿ ಅದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್. ಎಲ್ಲಾನು ಲೈಕ್ ವೈ ಡು ಯು ವಾಂಟ್ ಟು ಪ್ರೊವೈಡ್ ಇಂಟರ್ನ್ಶಿಪ್ಸ್ ಎಲ್ಲಾನು ಫಿಲ್ ಮಾಡಿ. ಅಲ್ಲಿರೋದು ಆಪ್ಷನ್ಸ್ ಲೈಕ್ ಯು ಆರ್ ಪ್ರೊವೈಡಿಂಗ್ ಆನ್ಲೈನ್ ಆರ್ ಆಫ್ಲೈನ್ ಎಲ್ಲಾನು ಫಿಲ್ ಮಾಡಿ. ಎಲ್ಲ ಫಿಲ್ ಮಾಡಿದೀನಿ, ಮತ್ತೆ ಹಾಗೆ ಇಂಟರ್ನ್ಶಿಪ್ ಕೂಡ ಈಗ ಕ್ರಿಯೇಟ್ ಮಾಡಿ ಹಾಕಿದೀನಿ, ಅಲ್ಲಿ ಶೋ ಆಗ್ತಿಲ್ಲ ಅದು. ಇಂಟರ್ನ್ಶಿಪ್ ಶೋ ಆಗ್ತಿಲ್ವಾ? ಅದೇ ಸರ್, ಅದೇ ಏನಕ್ಕೆ ಶೋ ಆಗ್ತಿಲ್ಲ ಅಂದ್ರೆ ಇವ್ರು ಅಪ್ರೂವಲ್ ಕೊಡ್ಬೇಕು. ಫಸ್ಟ್ ಕಂಪನಿದ್ ಯಾಕೆ ಅಪ್ರೂವಲ್ ಕೊಡ್ತಿದ್ದಾರೆ ಅಂದ್ರೆ ಇಂಟರ್ನ್ಶಿಪ್ಸ್ ಅಪ್ಲೋಡ್ ಮಾಡಿ ಅಂತ. ಆಮೇಲೆ ಏನ್ ಮಾಡ್ತಾರೆ, ಇವ್ರೆಲ್ಲಾನು ಲೈಕ್ ಈಚ್ ಅಂಡ್ ಎವ್ರಿಥಿಂಗ್ ಚೆಕ್ ಮಾಡ್ತಾರೆ, ಎಲ್ಲಾ ಇನ್ಫಾರ್ಮೇಶನ್ಸ್ ನಿಮ್ ಕಂಪನಿ ಬಗ್ಗೆ ಎಲ್ಲ ಇದೆಯಾ, ದೇ ಆರ್ ಜೆನ್ಯೂನಾ ಇಲ್ವಾ ಅಂತ. ಆಮೇಲೆ ದೇ ವಿಲ್ ಗಿವ್ ದ ಸರ್ಟಿಫಿಕೇಟ್ ಫಾರ್ ಯು. ಲೈಕ್ ಸರ್ಟಿಫಿಕೇಟ್ ಅಂದ್ರೆ ಲೈಕ್ ಡಿಸ್ಪ್ಲೇ ಮಾಡ್ತಾರೆ, ಅಪ್ರೂವಲ್ ಕೊಡ್ತಾರೆ. ಅಲ್ಲಿಂದಾನೆ, ಹೌದು, ಅಲ್ಲಿಂದಾನೆ ಪೋರ್ಟಲ್ ಇಂದಾನೆ ಎಲ್ಲ ರಿಜಿಸ್ಟ್ರೇಷನ್ಸ್ ನಡಿಬೇಕು. ಲೈಕ್ ಹೊರಗಡೆಯಿಂದ ಬೇರೆ ಸ್ಟೂಡೆಂಟ್ ತಗೊಂಡ್ರು ವಿ ವೋಂಟ್ ಅಕ್ಸೆಪ್ಟ್. ಮ್ಯಾಮ್, ಈಗ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಆದ್ರೆ ಅವರು ಸರ್ಟಿಫಿಕೇಟ್ ಕೊಡ್ತಾರೆ, ಮತ್ತೆ ಈಗ ಪ್ರಾಜೆಕ್ಟ್ಸ್ ಎಲ್ಲ ಕೊಡ್ತಿರಲ್ಲ, ಪ್ರಾಜೆಕ್ಟ್ಸ್ ಎಲ್ಲ ಕೊಟ್ಟಾದ್ಮೇಲೆ ಲೈಕ್ ಅವರು ಜೆನ್ಯೂನ್ ಆಗಿ ಮಾಡಕ್ ನೋಡ್ಕೊಳ್ಳಿ ಸ್ಟೂಡೆಂಟ್. ಲೈಕ್ ಈಚ್ ಅಂಡ್ ಎವ್ರಿಥಿಂಗ್ ಅವರೇ ಮಾಡ್ಬೇಕು. ಲೈಕ್ ನಿಮ್ಮ ಬೇರೆ ಹೊರಗಡೆ ಹೋಗ್ಬಿಟ್ಟು ಅವ್ರು ತಗೋ ಬಂದ್ಬಿಟ್ಟು ತೋರ್ಸಿದ್ರೆ ನೀವ್ ಅಕ್ಸೆಪ್ಟ್ ಮಾಡಲ್ಲ. ಓಕೆನಾ ಸರ್? ಅದೆಲ್ಲ ಆದ್ಮೇಲೆ ನಿಮ್ದು ಒಂದು ಸರ್ಟಿಫಿಕೇಟ್ ಕೊಡ್ತೀರಲ್ವಾ, ದಿಸ್ ಪರ್ಸನ್ ಇಸ್ ಕಂಪ್ಲೀಟೆಡ್ ದ ಇಂಟರ್ನ್ಶಿಪ್ ಇನ್ ಅವರ್ ಕಂಪನಿ ಅಂತ. ಸೊ ಆತರ ಇದೇನಿಲ್ಲ ಸರ್, ನೀವು ಇಂಟರ್ನ್ಶಿಪ್ ಸ್ಟೂಡೆಂಟ್ ಅಪ್ಲೈ ಮಾಡ್ತಾರೆ ಇಂಟರ್ನ್ಶಿಪ್ ಗೆ ಪೋರ್ಟಲ್ ಅಲ್ಲಿ, ನೀವು ಅವ್ರನ್ನ ಇಂಟರ್ವ್ಯೂ ಇಲ್ಲಾಂದ್ರೆ ರಿಟರ್ನ್ ಟೆಸ್ಟ್ ಕೊಟ್ಟು ನೀವು 1 by 1 ಸೆಲೆಕ್ಟ್ ಮಾಡ್ಕೋಬಹುದು. ಅಲ್ಲೇ ಎಲ್ಲಾನು ಡಿಸ್ಪ್ಲೇ ಆಗುತ್ತೆ, ಇಷ್ಟ ಅಪ್ಲಿಕೆಂಟ್ಸ್ ಹಾಕಿದ್ದಾರೆ ಪೋರ್ಟಲ್ ಅಲ್ಲಿ ಅಂತ. ನಿಮ್ಗೆಲ್ಲಾನು ಪೋರ್ಟಲ್ ಅಲ್ಲೇ ಎಲ್ಲಾನು ತೋರಿಸುತ್ತೆ. ಥ್ಯಾಂಕ್ಸ್ ಮ್ಯಾಮ್.
ಮತ್ತೆ ರಿಗಾರ್ಡಿಂಗ್ ಇದ್ರೆ ಕಾಲ್ ಮಾಡ್ಬೋದು ನಿಮ್ಗೆ? ಹಾ ಸರ್, ಕಾಲ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಐ ಹೋಪ್ ಯು ಕೇಳಿಸ್ಕೊಂಡ್ರಿ ಎಲ್ಲಾನು ಅನ್ಕೋತೀನಿ. ಸೊ ಮೇಡಮ್ ಹತ್ರ ಮಾತಾಡೋದು, ತೇಜಸ್ವಿನಿ ಮೇಡಮ್ ಹತ್ರ ಮಾತಾಡಿರೋದು ನಾನು. ಸೊ ಅವ್ರು ಹೇಳಿದ ಪ್ರಕಾರ ಇಂಟರ್ನ್ಶಿಪ್ ಸೊ ಆಸ್ ಎ ಕಂಪನಿ, ಸೊ ಸರ್ಚ್ ಕಂಪನಿಯಾಗಿ ಸೊ ನಾವು ಇಂಟರ್ನ್ಶಿಪ್ ಆಲ್ರೆಡಿ ಪೋಸ್ಟ್ ಮಾಡಿದೀವಿ. ಬಟ್ ಅದ್ಯಾಕೆ ಶೋ ಆಗ್ತಿಲ್ಲ ಅಂತ ನಾನು ಅದನ್ನ ಕ್ಲಾರಿಫೈ ಮಾಡ್ಕೊಳಕ್ ಕೇಳಿದೆ. ಬಟ್ ಹಾಗೇನೆ ಸ್ಟೂಡೆಂಟ್ಸ್ ಯಾವ ತರ ಅಪ್ಲೈ ಮಾಡೋದು, ಸೊ ಕಾಲೇಜ್ ಕಡೆಯಿಂದಾನೆ ಅಪ್ಲೈ ಮಾಡ್ತಾರಾ ಇಲ್ಲ ಏನ್ ಸ್ಟೂಡೆಂಟೇ ಇದ್ರಾಗೆ ಪರ್ಸನಲಿ ಅಪ್ಲೈ ಮಾಡ್ಬೋದಾ ಅಂತ. ಸೊ ಸ್ಟೂಡೆಂಟೇ ಪರ್ಸನಲ್ ಆಗಿ ಕೂಡ ಅಪ್ಲೈ ಮಾಡ್ಬೋದು ವಿತ್ ಕಾಲೇಜ್ ಒಳಗೆ. ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿ, ನಿಮ್ ಕಾಲೇಜ್ ಕೋಆರ್ಡಿನೇಟರ್ ಏನಿರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅಥವಾ ಎಚ್ ಇನ್ಫಾರ್ಮ್ ಮಾಡಿ ನಿಮ್ಗೆ ಯಾವ ಕಂಪ್ನಿ ಬೇಕು ಮತ್ತೆ ನಿಮ್ಗೆ ಯಾವ ಡೊಮೈನ್ ಬೇಕು, ಡೊಮೈನ್ ಕೂಡ ಅಲ್ಲೇ ಸ್ಪೆಸಿಫೈ ಮಾಡಿರ್ತಾರೆ. ನೀವು ನೋಡ್ರಿ ಅವ್ರು ಹೇಳಿದ ಪ್ರಕಾರ ಕೇಳಿಸ್ಕೊಂಡ್ರ. ಸೊ ವಿಟಿಯು ತೇಜಸ್ವಿನಿ ಮೇಡಮ್ ಹೇಳಿದಾರೆ, ಏನ್ ಹೇಳಿದಾರೆ, ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಸೆಲ್. ಸೊ ಅವರು ಏನ್ ಹೇಳ್ತಾರೆ, ಸ್ಟೂಡೆಂಟೇ ಯಾವ್ರಿಗೆ ಯಾವ ಇಷ್ಟಪಟ್ಟ ಡೊಮೈನ್. ಸೊ ಈಗ ನಾನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಹೋಗ್ಬೇಕು, ಫುಲ್ ಸ್ಟಾಕ್ ಕಲ್ತ್ಕೋಬೇಕು. ಫುಲ್ ಸ್ಟಾಕ್ ಅಲ್ಲಿ ತುಂಬಾ ಡಿಫ್ರೆಂಟ್ ಇದಿದಾವೆ, ಡೊಮೈನ್ಸ್ ಇದಾವೆ. ಫುಲ್ ಸ್ಟಾಕ್ ವಿತ್ ಜಾವಾ, ಫುಲ್ ಸ್ಟಾಕ್ ವಿತ್ ಪೈಥಾನ್, ಮರ್ನ್ ಸ್ಟಾಕು, ಮತ್ತೆ ನೋಡು, ಇವೆಲ್ಲ ಏನೇನು ಡೊಮೈನ್ಸ್ ಇದಾವೆ. ಸೊ ಅದ್ರ ಬೇಸ್ ಮೇಲೆ ನೀವು ಹೋಗ್ಬೋದು. ಸೊ ಅಲ್ಲಿ ಏನು 232 ಕಂಪ್ನಿ ಇದಾವೆ. ಸೊ ವಿಟಿಯು ಪೋರ್ಟಲ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಒಂದ್ಸಲ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಕೂಡ ನಿಮಗೆ ತೋರಿಸ್ತೀನಿ, ಹೋಗ್ತೀನಿ ನೋಡಿ. ಸೊ ಹಾಗೆ ರೀ, ಡೈರೆಕ್ಟ್ ಕೂಡ ತೋರಿಸ್ತೀನಿ ನಿಮ್ಗೆ. ಕಾಣಿಸಿದೆ ಅನ್ಕೋತೀನಿ. ಇಲ್ಲಿ ಬಂದ್ಬಿಟ್ಟು ಸೊ ವಿಟಿ ಇಂಟರ್ನ್ಶಿಪ್ ಅಂತ ಟೈಪ್ ಮಾಡಿ ಸಾಕು, ವಿಟಿಯು ಇಂಟರ್ನ್ಶಿಪ್, ಓಕೆನಾ. ಸೊ ತುಂಬಾ ಜನ ಇನ್ನು ಫೈಂಡ್ ಔಟ್ ಮಾಡಕ್ಕೆ ಇದು ಮಾಡಿದಾರೆ. ಇಲ್ಲಿ ಈ ತರ ಫಸ್ಟ್ ನಲ್ಲಿ ಲಿಂಕ್ ವಿಟಿ ಇಂಟರ್ನ್ಶಿಪ್ ಇಂಟರ್ನೆಟ್ ಅಂತ, ಓಕೆನಾ. ಸೊ ಮ್ಯಾಂಡೇಟರಿ ಗೈಡ್ಲೈನ್ಸ್ ನೀವು ಒಂದ್ಸಲ ನೋಡ್ಕೊಂಡ್ಬಿಟ್ಟಿರಿ. ಈ ಲಿಂಕ್ ಅಲ್ಲಿ ವಿಟಿ ಇಂಟರ್ನ್ಶಿಪ್ ಅಂತ ಈ ಫಸ್ಟ್ ಲಿಂಕ್ ಇದೆಯಲ್ಲ, ಸೊ ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ನೋಡಿ ಲೋಡ್ ಆಗ್ತಿದೆ ಅದರಲ್ಲಿ ನೋಡಿ. ಸೊ ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರೋಕೆ ನನ್ನ ಡ್ಯಾಶ್ ಬೋರ್ಡ್ ಇದೆ. ಸೊ ನೀವು ಆಸ್ ಎ ಸ್ಟೂಡೆಂಟ್ ಆಗಿ ನೀವು ಸೈನ್ ಅಪ್ ಆಗಿ, ಫಸ್ಟ್ಗೆ ಸೈನ್ ಅಪ್ ಆಗಿ. ಸೊ ನಿಮ್ಗೆ ಯಾವ ಡೊಮೈನ್ ಬೇಕು ನೋಡಿ, ಓಕೆನಾ. ಸೊ ನಿಮ್ಗೆ ಡೊಮೈನ್ಸ್ ಯಾವ ಡೊಮೈನ್ಸ್ ಬಗ್ಗೆ ಇಲ್ಲ ಡೊಮೈನ್ಸ್ ಇಲ್ಲೇ ಇರ್ತವೆ, ಜಸ್ಟ್ ಚೆಕ್ಔಟ್ ಮಾಡಿ. ಸೊ ಯಾವ ಡೊಮೈನ್ ಮೇಲೆ ನೋಡಿ ಇಲ್ಲಿ ಇದೆಯಲ್ಲ ಇಂಟರ್ನ್ಶಿಪ್ ಆಫ್ ದಿ ಡೇ ಅಂತ ಇದೆಯಲ್ಲ, ಸೊ ಈ ಡೊಮೈನ್ ಒಳಗೆ ನಿಮ್ಗೆ ಸಿಗ್ತಾ ಹೋಗ್ತವೆ ಇಂಟರ್ನ್ಶಿಪ್ಸ್. ಸೊ ಇಲ್ಲಿ ಫೈಂಡ್ ಇಂಟರ್ನ್ಶಿಪ್ ಅಂತ ಇದೆಯಲ್ಲ, ಸೊ ಇಲ್ಲಿ ಟಾಪ್ ನಾವಿಗೇಷನ್ ಬಾರ್ ಅಲ್ಲಿ ಫೈಂಡ್ ಇಂಟರ್ನ್ಶಿಪ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವೈಲೇಬಲ್ ಇರೋ ಇಂಟರ್ನ್ಶಿಪ್ಸ್ ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ನೋಡಿ. AICT ಇಂಟರ್ನ್ಶಿಪ್ಸ್, ಸೊ ಇದು 3 days ಹೇಗೋ ಹಾಕಿದಾರೆ. ಸೊ ಇದಕ್ಕೆ ನೀವು ಅಮೌಂಟ್ ಏನಿದೆ ಅಥವಾ ಫ್ರೀನಾ ಎಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡ್ರೆ ಗೊತ್ತಾಗುತ್ತೆ. ನಿಮ್ಗೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಹಾಕಿರೋ ಇಂಟರ್ನ್ಶಿಪ್ ನೋಡಿ. ಸೊ ಇಂಟರ್ನ್ಶಿಪ್ ಮತ್ತೆ ಓಪನ್ ಪೇಷನ್ ಎಷ್ಟುವರೆಗೂ ಕೊಟ್ಟಿದ್ದಾರೆ ಎಲ್ಲ ಕಾಣಿಸುತ್ತೆ. ಸೊ ಇಲ್ಲಿ ಅಪ್ಲೈ ಲಿಂಕ್ ಅಂತ ಎನೇಬಲ್ ಮಾಡ್ತಾರಂತೆ, ಓಕೆನಾ. ಸೊ ಎನೇಬಲ್ ಮಾಡಿದ ತಕ್ಷಣ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಆಸ್ ಎ ನೀವೇ ಸ್ಟೂಡೆಂಟ್ ಆಗಿ ರಿಜಿಸ್ಟರ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ಇದಾಗುತ್ತೆ, ಓಪನ್ ಆಗ್ತಾ ಹೋಗುತ್ತೆ, ಓಕೆ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಸೊ ಇನ್ನೂ ಸ್ವಲ್ಪ ಇದು ರೆಡಿ ಮಾಡ್ತಾ ಇರಂತೆ, ಇನ್ನು ಸ್ಟಿಲ್ ಸೊ ಬಿಲ್ಡ್ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಈ ತರ ಏನಾರು ಬರ್ತಿದೆ. ಇದೊಂದೇ ಅಲ್ಲ, ತುಂಬಾ ಇಲ್ಲಿರೋ ಅಷ್ಟು ಕಂಪ್ನಿಗಳು ನೋಡಿ. ಸೊ ಇನ್ನು ಇದೊಂದು ಪೇಸು, ಸೊ 48,000 ಇಂಟರ್ನ್ಶಿಪ್. ಸೊ ಆಲ್ಮೋಸ್ಟ್ ಆಲ್ ನಾಳೆಗೆ ಇಲ್ಲ ನಾಡಿದ್ದಕ್ಕೆ ಬುಧವಾರದೊಳಗೆ ನಿಮ್ಗೆ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ, ಓಕೆ. ಒಟ್ಟು 4ನೇ ತಾರೀಕು ನೀವು ಇಂಟರ್ನ್ಶಿಪ್ ಅಟೆಂಡ್ ಮಾಡ್ಬೇಕು, ಆತರ ಒಂದು ಕ್ಲಾರಿಟಿನ ವಿಟಿದವ್ರು ಕೊಡ್ತಾರೆ ನೋಡಿ. ಇದು ಫೈಂಡ್ ಇಂಟರ್ನ್ಶಿಪ್ ಇಲ್ಲಿ ಅಪ್ಲೈ ಮಾಡ್ಬೇಕಾಗಿರೋದು. ಇದ್ರೊಳಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ, ಮೇಡಮ್ ಹೇಳಿದ್ರೆ ನೋಡಿ, ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇಲ್ಲ ನೀವು ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಇಲ್ಲಿ ಕಂಪನೀಸ್ ಇಲ್ಲಿ ಇದೆಯಲ್ಲ, ಸೊ ಇಲ್ಲಿ ಟಾಪ್ ನಾವಿಗೇಷನ್ ಬರಲಿ ಕಂಪನೀಸ್ ಅಂತ ಇದೆಯಲ್ಲ, ಸೊ ಈ ಕಂಪನೀಸ್ ನ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ಬ್ರೌಸ್ ಕಂಪನೀಸ್, ಈ ತರ ಕಂಪನೀಸ್ ನ ಇದು ಮಾಡ್ಬೇಕು ನೋಡಿ, ABCD ಆಲ್ಫಾಬೆಟ್ ವೈಸ್, ಓಕೆನಾ. ಸೊ ನೀವು ಈ ತರ ನಿಮ್ಗೆ ಯಾವ ಕಂಪನಿ ಬೇಕು ಅದನ್ನ ಇಲ್ಲಿ ಚೂಸ್ ಮಾಡ್ಬೋದು. ಸೊ ನಿಮಗೆ ಒಂದು ಗೊತ್ತಿರೋ ಕಂಪನಿ ಅಥವಾ ನಿಮ್ಗೆ ನಿಮ್ ಫ್ರೆಂಡ್ಸ್ ಇಲ್ವಾ ನಿಮ್ಗೆ ಯಾವ್ದಾದ್ರು ಒಂದು ಗೊತ್ತೋ, ನಿಮ್ಮ ಅಕ್ಕಪಕ್ಕದಲ್ಲೂ ಗೊತ್ತೋ, ಸೊ ನಿಮಗೆ ನೌನ್ ಕಂಪನಿ ಗೊತ್ತಿದ್ರೆ ನೀವು ಡೈರೆಕ್ಟ್ ಅಲ್ಲೇ ಇಂಟರ್ನ್ಶಿಪ್ ಅಪ್ಲೈ ಮಾಡ್ಬೋದು. ಸೊ ನೀವು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನೋಡಿ, ಇದೊಂದು ಈಗ ಯಾವ್ದೋ ಸಮರ್ಥ ಮೆಡಿಟೆಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕಂಪನಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ವೆಬ್ಸೈಟ್ ನಲ್ಲಿ ಕೊಟ್ಟಿರ್ತಾರೆ ನೋಡಿ, ವೆಬ್ಸೈಟ್ ಕೊಟ್ಟಿರ್ತಾರೆ ಇಲ್ಲಿ, ಓಕೆನಾ. ಸೊ ಆ ವೆಬ್ಸೈಟ್ ಬಗ್ಗೆ ನೀವು ಇನ್ ಡೆಪ್ತ್ ಆಗಿ ತಿಳ್ಕೊಬಹುದು. ಇಲ್ಲಿ ಅಡ್ರೆಸ್ ಇದೆಯಲ್ಲ, ಸೊ ಇಲ್ಲಿ ಅಡ್ರೆಸ್ ಅದನ್ನ ಕ್ಲಿಕ್ ಮಾಡಿ ನೀವು ಜಸ್ಟ್ ಸೊ ಅಡ್ರೆಸ್ ಬಗ್ಗೆ ಅವ್ರಿಗೆ ಕಾಲ್ ಮಾಡಿ ನೀವು ತಿಳ್ಕೊಳ್ಬಹುದು. ಅವ್ರ ನಂಬರ್ ಕೂಡ ಇಲ್ಲಿ ಕೊಟ್ಟಿರೋದು ನೋಡಿ, ಕಾಂಟ್ಯಾಕ್ಟ್ ಅಸ್ ಅಂತ ಇದೆಯಲ್ಲ. ಸೊ ಈ ತರ ಅವ್ರಿಗೆ ಕಾಲ್ ಮಾಡಿ ನೀವು ನಿಮ್ ಕಂಪ್ನಿಯ ಬಗ್ಗೆ ಹೇಳಿ, ಇಂಟರ್ನ್ಶಿಪ್ ಯಾವ ತರ ಪ್ರೊವೈಡ್ ಮಾಡ್ತಾರ ಅಂತ ನೀವು ಕೇಳ್ತಾ ಹೋಗ್ಬೋದು. ಸೊ VS ಟೆಕ್ ಅನ್ನೋದು ಸೊ ನಮ್ಮ ಫ್ರೆಂಡ್ ಕಂಪ್ನಿ ಅವ್ರದೇ, ಅವ್ರಿಗೂ ಕೂಡ ಅವರು IoT ಮತ್ತೆ ಎಂಬೆಡೆಡ್ ಸಿಸ್ಟಮ್ EC ರಿಲೇಟೆಡ್ ಏನು ಇಂಟರ್ನ್ಶಿಪ್ಸ್ ಇದಾವೆ, ಸೊ ಅವರು ಕೂಡ ಪ್ರೊವೈಡ್ ಮಾಡ್ತಾರೆ ನೋಡಿ. EC ಟೆಕ್ ಅಂತಿದೆಲ್ಲ, ಸೊ ಇದು ನಮ್ಮ ಫ್ರೆಂಡ್ ಕಂಪ್ನಿ ಅವ್ರದ್ದು. ಇವ್ರನ್ನೂ ಕಾಲ್ ಮಾಡ್ಬೇಕಾದ್ರೆ ನೀವು ವಿಚಾರಿಸಬಹುದು, ಮತ್ತೆ ಅಡ್ರೆಸ್ ಇದೆ ಎಲ್ಲ ಇದೆ. ಮತ್ತೆ ಅದಾದ್ಮೇಲೆ ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ಗೊತ್ತು, ಸೊ ಟ್ರಸ್ಟೆಡ್ ಎಷ್ಟಿದೆ ಏನ್ ಕತೆ ನಿಮ್ಗೆ. ಸೊ
ಆಲ್ಮೋಸ್ಟ್ 3 years ಇಂದ ನೋಟ್ಸ್ ನ ಪ್ರೊವೈಡ್ ಮಾಡ್ಕೊಂಡ್ ಬರ್ತಿದೀವಿ. ಎಕ್ಸಾಮ್ಗೂ ಕೂಡ ಯಾವ ತರ ನಾವು ಹೆಲ್ಪ್ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತು. ಸೊ ಇದು ನಮಗೂ ಕೂಡ ನೀವು ನಮ್ಮಲ್ಲೂ ಕೂಡ ಇಂಟರ್ನ್ಶಿಪ್ ನೀವು ಮಾಡ್ಕೋಬಹುದು. ನಾವು ಇಂಟರ್ನ್ಶಿಪ್ ಆಲ್ರೆಡಿ ಪೋಸ್ಟ್ ಮಾಡಿದ್ವಿ, ಇಲ್ಲಿ ನೋ ಓಪನಿಂಗ್ ಇಂಟರ್ನ್ಶಿಪ್ ಅಂತ ತೋರಿಸ್ತಿದ್ರೆ, ಸೊ ಅಲ್ಲಿ ಅಪ್ಡೇಟ್ ಮಾಡ್ತಿದ್ರೆ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ, ಅದಕ್ಕೋಸ್ಕರ ಇಲ್ಲಿ ಸೊ ಏನೇ ಪಬ್ಲಿಷ್ ಮಾಡಿದ್ರು ಇಂಟರ್ನ್ಶಿಪ್ಸ್ ನ, ಸೊ ಇಲ್ಲಿ ತೋರಿಸ್ತಾ ಇರೋದೇ ನೋ ಇಂಟರ್ನ್ಶಿಪ್ ಅಂತ ತೋರಿಸ್ತಿದೆ. ಸೊ ನಾಳೆ ಇಲ್ಲ ಸೋಮವಾರ ಬುಧವಾರದೊಳಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಇಂಟರ್ನ್ಶಿಪ್ಸ್ ಅವೈಲೇಬಲ್ ಇರ್ತವೆ. ಡೈರೆಕ್ಟ್ ಇಲ್ಲಿಂದಾನೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಲೇಟೆಸ್ಟ್ ಇಂಟರ್ನ್ಶಿಪ್ ಅಂತ ಕೆಳಗೆ ಬರುತ್ತೆ. ಇಲ್ಲಿ ಲೇಟೆಸ್ಟ್ ಇಂಟರ್ನ್ಶಿಪ್ ಅಂತ ಕೆಳಗೆ ಬರುತ್ತೆ, ನೀವು ಅದಕ್ಕೆ ಡೈರೆಕ್ಟ್ ಅಪ್ಲೈ ಮಾಡಬೇಕು. ಸೊ ನಾವ್ ಎಷ್ಟು ಓಪನಿಂಗ್ ಪೊಸಿಷನ್ ಕೊಟ್ಟಿರ್ತೀವಿ ಅದ್ರ ಮೇಲೆ ನೀವು ಅಪ್ಲೈ ಮಾಡಬೇಕು. ಅವ್ರು ಹೇಳಿದಾರೆ ನೋಡಿ, ನಾವ್ ಯಾವ ತರ ಹೈರ್ ಮಾಡ್ಬೇಕು ಅಂದ್ರೆ, ಜಸ್ಟ್ ಸ್ಟೂಡೆಂಟ್ಗೆ ಒಂದು ರಿಟರ್ನ್ ಟೆಸ್ಟೋ ಇಲ್ಲ ಒಂದು ಆನ್ಲೈನ್ ಇಂಟರ್ವ್ಯೂ ತರೋಣೋ ಇಲ್ಲ ಇಂಟರ್ವ್ಯೂ ತಗೊಳೋ ಮಾಡ್ಕೊಂಡು ನಾವು ನಿಮ್ಮ ಇಂಟರ್ನ್ಶಿಪ್ ನ ನಾವು ತಗೊಂಡು ನಿಮ್ಗೆ ಟ್ರೈನ್ ಮಾಡ್ಬೇಕು. ಅದಾದ್ಮೇಲೆ ಸರ್ಟಿಫಿಕೇಟ್ ನ ಯಾವ ತರ ಪ್ರಾಜೆಕ್ಟ್ ವರ್ಕ್ ಕೊಡ್ತೀವಲ್ಲ ಆ ತರ ನಾವು ಆಸ್ ಎ ಕಂಪನಿಯಾಗಿ ಕೊಡ್ಬೇಕು. ಇಂಟರ್ನ್ಶಿಪ್ ಟ್ರೈನರ್ ಆಗಿ ಕೆಲವೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ತವೆ, ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಕೊಡಬೇಕು, ಯಾವ ತರ ಸ್ಟೂಡೆಂಟ್ ಹ್ಯಾಂಡಲ್ ಮಾಡ್ಬೇಕು ಅಂತ ಇನ್ ಡೆಪ್ತ್ ವೈಸ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಆ ತರ ಕಂಪನೀಸ್ ಇಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ ನೋಡಿ. ಇವೆಲ್ಲ ಕಂಪನೀಸ್ ಇವೆಲ್ಲ ಏನು ಅಂದ್ರೆ ಸ್ಟಾರ್ಟ್ಅಪ್ ಕಂಪನೀಸ್, ಕೆಲವೊಂದು ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಟ್ಅಪ್ ಕಂಪನೀಸ್ ಇವೆಲ್ಲ. ಓಕೆನಾ, ನೀವೆಲ್ಲ ಪ್ರೈವೇಟ್ ನೋಡ್ತಾ ಇದ್ರೆ ಇವೆಲ್ಲ ಸ್ಟಾರ್ಟ್ಅಪ್ ಕಂಪನೀಸ್. ಸೊ ನಮ್ದು ಕೂಡ ಸ್ಟಾರ್ಟ್ಅಪ್ ಕಂಪನಿನೇ. ನಿಮ್ಗೆ ಸ್ಟೂಡೆಂಟ್ಗೆ ನೋಟ್ಸ್ ಪ್ರೊವೈಡ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ ನಾವು, ಬಟ್ ಇತ್ತು ಈಗ ತುಂಬಾ ದೊಡ್ಡ ಪ್ರಾಡಕ್ಟ್ ನಾವೀಗ ಮಾಡ್ತಾ ಇದ್ವಿ. ಸೊ ನಮ್ ತರನೇ ಇಲ್ಲಿ ಎಷ್ಟೊಂದು ಕಂಪನೀಸ್ ನೋಡಿ, ಎಷ್ಟು ಕಂಪನೀಸ್ ಟೋಟಲ್ ಇಲ್ಲಿ 232 ಕಂಪನೀಸ್ ಇದಾವೆ. ಓಕೆನಾ, ಸೊ 232 ಕಂಪನೀಸ್ ಇದಾವೆ. ನೀವು 232 ಕಂಪನಿಗೂ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನ ಅಪ್ಲೈ ಮಾಡಿದ್ರೆ ಅಲ್ಲೇ ಡೈರೆಕ್ಟ್ ಇದು ಮಾಡ್ತಾ ಹೋಗ್ಬೋದು. ಸೊ ಒಂದ್ಸಲ ಯಾರಿಗಿನ್ನು ಕಂಪನೀಸ್ ಎಷ್ಟಿದೆ ಅಂತ ಗೊತ್ತಾಗಿಲ್ಲ ನೋಡಿ, 232 ಕಂಪನಿ ಇದಾವೆ. ನೀವು ಇಲ್ಲಿ A to Z ನ ನೀವು ಟೈಪ್ ಕ್ಲಿಕ್ ಮಾಡ್ತಾ ಹೋದ್ರೆ ನೋಡಿ, ಬಿ ಅಲ್ಲಿ ಯಾವ ಕಂಪನಿ ಇದೆ ಅಂತ, ಬುರುಕ ಈ ತರ ಕಂಪನೀಸ್ ಇದಾವೆ, ನೀವು ಅದನ್ನ ಮಾಡ್ಕೊಳ್ತಾ ಹೋಗ್ಬೋದು. ಓಕೆನಾ, ಸೊ ಈ ತರ ಕಂಪನಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಆಸ್ ಯೂಶುವಲ್ ನೀವು ಸ್ಟೂಡೆಂಟ್ ಆಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ನಮ್ಮ ಕಂಪ್ನಿ ಬಗ್ಗೆ ಬೇಕಂದ್ರೆ ಎಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಮ್ಮ ಸರ್ಚ್ ಕ್ರಿಯೇಟರ್ಸ್ ಸೊ ಇಲ್ಲಿ 4ನೇ ಕಾರ್ಡ್ ಕಾಣಿಸುತ್ತೆ ನಿಮ್ಗೆ. ಓಕೆನಾ, ಸೊ ಇಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಐ ಒಂದು ಕ್ಲಾರಿಟಿ ಬಂತು ಅಂದ್ಕೋತೀನಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ. ಏನು ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಏನು ಅಂದ್ರೆ ಈ ತರ ಯಾವ ತರ ಅಪ್ಲೈ ಮಾಡೋದು, ಯಾವಾಗ ಅಪ್ಲೈ ಮಾಡೋದು, ಸ್ಕೀಮ್ ಎ ಸ್ಕೀಮ್ ಬಿ ಅಂತ ಇದೆ. ಸೊ ಸ್ಕೀಮ್ ಬಿ ಆಲ್ರೆಡಿ ಟೈಮ್ ಟೇಬಲ್ ಕೂಡ, ಎಕ್ಸಾಮ್ ಟೈಮ್ ಟೇಬಲ್ ಕೂಡ ರಿಲೀಸ್ ಮಾಡಿದ್ರೆ ಬೆಳಗ್ಗೆ ನೋಡಿದೆ ನಾನು. ಆಕ್ಚುಲಿ ಅದನ್ನ ಆಮೇಲೆ ಮಾಡೋಣ, ವಿಡಿಯೋನ ಫಸ್ಟ್ ಇದನ್ನ ಮಾಡ್ಬಿಡೋಣ, ಕ್ಲಾರಿಟಿ ಕೊಟ್ಬಿಡೋಣ ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ ಲೈವ್ ಬಂದ್ಬಿಟ್ಟು ನೆನ್ನೆ ಎಲ್ಲ ಬರೋಕ್ಕಾಗಲಿಲ್ಲ. ಸೊ ನೆನ್ನೆ ಒಂದು ವಿಡಿಯೋನು ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆ ಮಾತ್ರ ಮಾಡೋಗಿದ್ದು ಸುಮ್ಮನಾದೆ. ಅದಕ್ಕೋಸ್ಕರ ಬಂದ್ಬಿಟ್ಟು ಈಗ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಮೇಡಮ್ ಹತ್ರ ಮಾತಾಡಿದೆ. ಸೊ ಇನ್ನು ಏನೇನಾಗುತ್ತೆ ಅಪ್ಡೇಟ್ ನೋಡ್ತಾ ಹೋಗೋಣ. ಬಟ್ ನಿಮ್ಗೊಂದು ಸೋಮವಾರ ಇಲ್ಲ ಬುಧವಾರ ಒಳಗೆ ಒಂದು ಇಂಟರ್ನ್ಶಿಪ್ ಅಪ್ಲೈ ಮಾಡೋಕೆ ಅವೈಲೇಬಲ್ ಇರುತ್ತೆ. ಸೊ ಬೇರೆ ಯಾವ್ದಾದ್ರು ಕಾಲೇಜು ಅಥವಾ ಸೊ ನೀವು ಡೈರೆಕ್ಟ್ ಈಗ ನಾನೊಂದು ಪ್ಲಾನ್ ಮಾಡಿದೆ, ಏನಂದ್ರೆ ಡೈರೆಕ್ಟ್ ನಮ್ಮ ವೆಬ್ಸೈಟ್ ಇಂದಾನೆ ನಿಮ್ಮನ್ನ ಹೈರ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ವಿಟಿ ಜೊತೆ ಮಾತಾಡೋಣ ಅನ್ಕೊಂಡೆ. ಬಟ್ ಅದು ತಪ್ಪಾಗುತ್ತೆ. ಸೊ ಯಾವ ತರದ್ದು ಯಾರಾದ್ರೂ ಸೊ ನಂತರ ಆಲೋಚನೆ ಮಾಡಿದ್ರು ಕೂಡ ಅದು ತಪ್ಪಾಗುತ್ತೆ. ಯಾಕಂದ್ರೆ ನೀವು ಡೈರೆಕ್ಟ್ ವಿಟಿಯು ಇಂಟರ್ನ್ಶಿಪ್ ಪೋರ್ಟಲ್ ಮುಖಾಂತರ ಬಿಟ್ರೆ ಬೇರೆ ಏನಾದ್ರು ಅದರ್ ವೇಸ್ ಇಂದ ಅದರ್ ಮೋಡಿಂದ ನೀವೇನಾದ್ರು ಹೋಗಿದ್ರೆ ಅವರು ಕನ್ಸಿಡರ್ ಮಾಡಲ್ಲ. ಮತ್ತೆ ನಿಮ್ಗೆ ಏನು ಮಾರ್ಕ್ಸ್ ಇರುತ್ತೆ, ಕ್ರೆಡಿಟ್ಸ್ ಇರುತ್ತೆ, ಅದು ನಿಮಗೆ ಕೊಡೋದಿಲ್ಲ. ಬಟ್ ನೀವೊಂದು ಏನ್ ಮಾಡ್ಬೋದು, ನಾವೇನು ಇಂಟರ್ನ್ಶಿಪ್ ಅಲ್ಲಿ ಪೋರ್ಟಲ್ ಅಲ್ಲಿ ನಮ್ಮ ವೆಬ್ಸೈಟ್ ನ ಆಡ್ ಮಾಡಿದೀವಿ, ನಮ್ಮ ಕಂಪ್ನಿನ ಆಡ್ ಮಾಡಿದೀವಿ. ಸೊ ನೀವು ಬೇಕಾದ್ರೆ ನಿಮ್ಮ ಓನ್ ಇಂದ ಕೋರ್ಸ್ ನ ಕಲಿಬೇಕು ಅಥವಾ ಜಾಬ್ ಓರಿಯೆಂಟೆಡ್ ನೀವು ಮಾಡ್ಕೋಬೇಕು ಅಂತ ಅಂದ್ರೆ ಸೊ ಬಂದ್ರೆ ನಾವು ಆ ಕೋರ್ಸಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಆಲ್ಮೋಸ್ಟ್ ಆಲ್ ಒಂದು 5 ಪೀಪಲ್ಸ್ ಆಲ್ರೆಡಿ ತಗೋತಾ ಇದಾರೆ. ಬಟ್ ನಿಮ್ಗೂ ಕೂಡ ಈ ತರ ಇಂಟ್ರೆಸ್ಟ್ ಇದ್ರೆ, ಕೋರ್ಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಬಂದ್ಬಿಟ್ಟು ಜಾಯಿನ್ ಆಗ್ಬೋದು. ಇಂಟರ್ನ್ಶಿಪ್ ಅಂದ್ರೆ ವಿಟಿ ಇಂಟರ್ನ್ಶಿಪ್ ಅಂತಂದ್ರೆ ನೀವು ಥ್ರೂ ಅದ್ರ ಮುಖಾಂತರ ಬಂದ್ರೆ ಮಾತ್ರನೇ ನಾವು ಇಂಟರ್ನ್ಶಿಪ್ ನ ಕೊಡಕ್ಕಾಗೋದು. ಸೊ ನಾವು ಡೈರೆಕ್ಟ್ ಮಾತ್ರ ಕೊಡಕ್ ಆಗೋದಿಲ್ಲ, ಅದನ್ನ ವಿಟಿ ದವರೇ ಹೇಳಿದ್ರೆ. ಸೊ ಗುಡ್ ವೈಬ್ಸ್ ಟೆಲ್ ಇನ್ ಇಂಗ್ಲಿಷ್, listen good vibes. So VTU told the Tejaswini ma'am, so hiring the VTU students for VTU internships. So you should apply on the through portal only. Other mode it is not consider the VTU internships. If you want to do personally, you learn courses or like you gain the job oriented skills, you can register in our company. It is there in VTU internship portal. So same as it, you can go with directly other any companies, your wishes. I hope you understanding this. And Gautam are
ಗೊತ್ತಾಯ್ತು ಅನ್ಕೋತೀನಿ ನಿಮಗೆ ಇದೆಲ್ಲ. ಇನ್ನೇನು ಡೌಟ್ ಇತ್ತಂದ್ರೆ ಆನ್ಲೈನಲ್ಲಿ ಚಾಟಿಂಗ್ ಮಾಡ್ತೀರಾ, ಸೊ ಚಾಟ್ ಮಾಡೋ ನಾನು ನಿಮ್ಗೊಂದು ಕನ್ಫರ್ಮೇಷನ್ ಕೊಡ್ತೀನಿ. ಸೊ ನಿಮ್ಗೊಂದು ಕ್ಲಾರಿಟಿ ಕೇಳಿಸ್ಕೊಂಡ್ರಲ್ವಾ ಆಡಿಯೋ ಕಾಲ್ನ ಸರ್ ಮೇಡಮ್ ಮಾತಾಡಿರೋದ್ನು. ಸೊ ಕೇಳಿಲ್ಲ ಅಂದ್ರೆ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾರು ಇನ್ನೂ ಲೈವಲ್ಲಿ ಕೇಳಿಲ್ಲ ಸೊ ನೀವು ಅಲ್ಲಿ ಕೇಳ್ತಾ ಹೋಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಸ್ಟ್ ಡೇಟ್ ಏನಾದರೂ ಇದೆಯಾ? ಎಸ್, ಲಾಸ್ಟ್ ಡೇಟ್ ಅಂತ ಏನೂ ಇಲ್ಲ, ಇನ್ನು ಸ್ಟಾರ್ಟೇ ಆಗಿಲ್ಲ. ಲಾಸ್ಟ್ ಡೇಟ್ ಹೇಗೆ ಇದು ಮಾಡ್ತಾರೆ? ಸೊ ಲಾಸ್ಟ್ ಡೇಟ್ ಅಂತ ಅಪ್ಲೈ ಮಾಡಬೇಕು. ಅದು ಏನು ನಮ್ಗಿನ್ನು ನಾವು ಆಸ್ ಎ ಕಂಪನಿಯಾಗಿ ನಾನು ಅಪ್ಲೋಡ್ ಮಾಡಿದೀನಿ, ಎಷ್ಟು 3 ಇಂಟರ್ನ್ಶಿಪ್ನ ಅಪ್ಲೋಡ್ ಮಾಡಿದೀನಿ. ಅಲ್ಲಿ ತೋರಿಸ್ತಲ್ಲ ಯಾಕೆ ಅಂತ ನನಗೊಂದು ಡೌಟ್ ಬಂತು. ಸೊ ಏನಾದ್ರು ಪ್ರಾಬ್ಲಮ್ ಆಯ್ತಾ ನನ್ನ ಕಡೆಯಿಂದ ಅಂತ. ಏನಾದ್ರು ಒಂದು ಪ್ರಾಬ್ಲಮ್ ಇತ್ತು ಅವಾಗಲೇ ಕಾಲ್ ಮಾಡಿ ಕೇಳಿದ್ಕೆ ಸೊ ಇನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಅವೆಲ್ಲ ವೆರಿಫೈ ಮಾಡಿ ನಮ್ಮ ಕಂಪ್ನಿದು ಏನೇನು ಪ್ರೊಸೀಜರ್ಸ್ ಅವೆಲ್ಲ ವೆರಿಫೈ ಮಾಡಿ ನಿಮಗೆ ನಾವು ಅಪ್ಲೋಡ್ ಮಾಡಿರೋ ಇಂಟರ್ನ್ಶಿಪ್ಸ್ನ ನಿಮ್ಗೆ ಶೋ ಮಾಡ್ತಾರೆ, ಅಲ್ಲಿ ನೀವು ಇದು ಮಾಡ್ಬೋದು. ಲಾಸ್ಟ್ ಡೇಟ್ ಅಂತ ಏನಿಲ್ಲ. ಸೊ ಅದಕ್ಕೆ ಯಾವ ಸ್ಟಾರ್ಟಿಂಗ್ ಇರುತ್ತೋ 3 ತಿಂಗಳವರೆಗೂ ಒಂದು ಇಂಟರ್ನ್ಶಿಪ್ನ ಕ್ಲಿಯರ್ ಮಾಡ್ಕೋಬೇಕು. ನೀವು ವಿಡಿಯೋ ಇಂಟರ್ನ್ಶಿಪ್ನ ನೀವು ಪರ್ಸನಲ್ ಆಗಿ ಕೋರ್ಸ್ನ ಮಾಡ್ಕೋದು ಅಥವಾ ಪರ್ಸನಲ್ ಇಂಟರ್ನ್ಶಿಪ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಲಾಸ್ಟ್ ಡೇಟ್ ಅಂತ ಇರುತ್ತೆ. ಓಕೆನಾ? ಸೊ 3 ಮಂತ್ಸ್ ಆ ಥರ ಏನೋ ಇರುತ್ತೆ, ನೀವು ಅದನ್ನ ಮಾಡ್ಕೋಬೋದು. ಪ್ರೈಸ್ ಕೂಡ ಎಸ್. ಸೊ ನೀವು ಈಗ ಜಸ್ಟ್ ತೋರಿಸ್ತಾ ಹೋದ್ರೆ ನೀವು ಇಂಟರ್ನ್ಶಿಪ್ 500 ಇಂಟರ್ನ್ಶಿಪ್ ಅಲ್ಲಿ ನೋಡಿದ್ರಲ್ಲ, ಒಂದು ಕಂಪನಿ ಒಳಗೆ 48,000 ಇಂಟರ್ನ್ಶಿಪ್ ಇಟ್ಟಿದ್ದಾರೆ. ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್, ಫ್ರೀ ಅಂತ ಕೊಡಲ್ಲ. ವಿಟಿಯು ಇಂಟರ್ನ್ಶಿಪ್ ನೀವು ಮಾಡ್ಕೋದಿದ್ರೆ ಈ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರು ಅಷ್ಟೇ, ಪ್ರೈವೇಟ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ರು ಅಷ್ಟೇ, ನೀವು ಫ್ರೀ ಅಂತ ಇಂಟರ್ನ್ಶಿಪ್ ಅಟೆಂಡ್ ಮಾಡಕ್ ಆಗೋದೇ ಇಲ್ಲ. ನೀವೇ ಸ್ಟೈಫಂಡ್ ಕೂಡ ಕೊಡೋದಿಲ್ಲ ಅವರು ಯಾರೇ ಆಗ್ಲಿ. ಸ್ಟೈಫಂಡ್ ಅಂತೂ ಮೊದಲೇ ಕೊಡೋದು. ಯಾಕೆಂದ್ರೆ ವಿಟಿದವ್ರಿಗೆ ಈಗ ನಾವು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನಮ್ಮ 50% ನೀವೇನ್ ಕೊಡ್ತೀರಾ 50% ಈಗ ನೀವು 5,000 ಇಂಟರ್ನ್ಶಿಪ್ ಇತ್ತು ಅಂದ್ರೆ ಸೊ 2,500 ರೂಪಾಯಿ ನಾವು ವಿಟಿದವ್ರಿಗೆ ಕೊಡಬೇಕು. ಒಬ್ಬ ಸ್ಟೂಡೆಂಟ್ ಕಡೆಯಿಂದ ವಿಟಿದವ್ರಿಗೆ 50% ಕೊಡಬೇಕು. ಸೊ ಅಂದ್ರೆ ನಿಮ್ದು ಫ್ರೀ ಅಂತ ಇಂಟರ್ನ್ಶಿಪ್ ಇರೋದಿಲ್ಲ, ಪೇಯ್ಡ್ ಆಗಿರುತ್ತೆ. ಅದ್ರ ಅಮೌಂಟ್ ಈಗ 5,000 ಇದ್ರೆ ಅದ್ರ 50% ನಾವು ಅವ್ರಿಗೆ ಕೊಡ್ಬೇಕು, ಇನ್ನು 50% ಮಾತ್ರ ನಮ್ಮ ಟ್ರೈನರ್ ಮಾತ್ರ ನಾವು ಕೊಡ್ಬೇಕು, ಆ ತರ ಇರುತ್ತೆ. ಸೊ ಬೇಸ್ಡ್ ಆನ್ ನಿಮ್ಮ ಕನ್ವೀನಿಯಂಟ್ ನೋಡ್ಕೊಂಡು ನೀವು ಕಂಪ್ನಿ ಸೆಲೆಕ್ಟ್ ಮಾಡ್ಕೊಂಡು ಇಂಟರ್ನ್ಶಿಪ್ ಮಾಡ್ಕೋಬಹುದು. ಸೊ ನಾನೊಂದು 2 ಡೊಮೈನ್ ಮೇಲೆ 3,599 ಏನೋ ಮಾಡಿದೀನಿ. ಬಟ್ ಅದು ಇನ್ನೂ ಅಕ್ಸೆಪ್ಟ್ ಆಗಿದೆಯೋ ಇಲ್ವೋ, ಯಾವಾಗ ಶೋ ಮಾಡ್ತಾರೋ ಗೊತ್ತಿಲ್ಲ. ಸೊ 2 ಅಂತೂ ನಾವು ಮಾಡಿದೀವಿ ಪಕ್ಕ. ಮತ್ತೆ ಇಂಟರ್ನ್ಶಿಪ್ ಬಗ್ಗೆ ಅಂಡ್ ಕೋರ್ಸ್ಗೆ ಎಲ್ಲ ನೀವು ಚಾರ್ಜ್ ಮಾಡ್ತೀರಾ? ಕೋರ್ಸ್ ಪಕ್ಕ ಚಾರ್ಜ್ ಮಾಡ್ತೀವಿ ನಾವು. ಇಂಟರ್ನ್ಶಿಪ್ ಅದು ವಿಟಿಯೋದವ್ರಿಗೆ ಬಿಟ್ಟಿರೋದು. ಸೊ ಕಾಸ್ಟ್ ನಾವ್ ಎಷ್ಟು ಕಾಸ್ಟ್ ಆಗಿಲ್ವೋ ಅದ್ರ ಮೇಲೆ ಅವ್ರು ಡಿಪೆಂಡ್. ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಫಾಲೋ ಆಗ್ಬೇಕು ಆಸ್ ಎ ಕಂಪನಿಗೆ. ಕೋರ್ಸಿಗೆ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ. ಸೊ ಯಾಕೆಂದ್ರೆ ಟ್ರೈನಿಂಗ್ ಕೊಡಿಸ್ಬೇಕು, ಮತ್ತೆ ಪ್ಲೇಸ್ಮೆಂಟ್ ಓರಿಯೆಂಟೆಡ್. ಈಗ ಪ್ಲೇಸ್ಮೆಂಟ್ ಕೂಡ ನಮ್ಮ ಕಂಪ್ನಿ ಕರೆಸ್ತಾ ಇದೀವಿ 1-2. ಸೊ ನೀವು ಅದಕ್ಕೆ ಅಟೆಂಡ್ ಕೋರ್ಸ್ ತಗೊಂಡ್ರೆ ಸೊ ಫುಲ್ ಸ್ಟಾಕ್ ಜಾವಾ ಮಾಡ್ತಾ ಇದೀವಿ ನಾವು ಈಗ ಸದ್ಯಕ್ಕೆ ಪ್ರೆಸೆಂಟ್ ಆಗಿ ಅದೇ ಇದು ಮಾಡ್ತಾ ಇರೋದು. ಸೊ ಅದಕ್ಕೆ ಆನ್ಲೈನ್ ಆದ್ರೆ 20,000 ಆಗಿರುತ್ತೆ. ಸೊ ಫುಲ್ ಆನ್ಲೈನ್ ಅಂದ್ರೆ 20,000 ಆಗಿರುತ್ತೆ. ನೀವು ಆನ್ಲೈನ್ ತಗೋತಿರೋ ಆಫ್ಲೈನ್ ತಗೋತಿರೋ ಸೊ ಅದ್ರ ಬೇಸ್ ಮೇಲೆ ನಿಮಗೆ ಬಿಟ್ಟಿದ್ದು. ಆಫ್ಲೈನ್ ಆದ್ರೆ ನಿಮಗೆ 10,000 ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಫುಲ್ ಇಲ್ಲೇ ಕಲಿಬೇಕು ನೀವು. ಓಕೆನಾ? ಸೊ ಅದಕ್ಕೋಸ್ಕರ ಅದ್ರ ಟ್ರೈನಿಂಗ್ ಚಾರ್ಜು ಅವೆಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅದು 10,000 ಜಾಸ್ತಿ ಆಗಿರುತ್ತೆ. ಆನ್ಲೈನ್ ಆದ್ರೆ 20,000. ಬಟ್ ಲಾಸ್ಟ್ಗೆ ಈಗ 3 ಮಂತ್ಸ್ ನೀವು 5 ಮಂತ್ಸ್ ಕೋರ್ಸ್ ಇದೆ ನಮ್ಮ ಹತ್ರ. ಸೊ 4 ಮಂತ್ಸ್ ನೀವು ಆನ್ಲೈನ್ ಅಲ್ಲಿ ಕೋರ್ಸ್ ಅಟೆಂಡ್ ಮಾಡಿದ್ರೆ 5ನೇ ತಿಂಗಳು ಬಂದ್ಬಿಟ್ಟು ಕಂಪ್ನಿ ಒಳಗೆ ಏನ್ ಆಫೀಸ್ ಇದೆ ನಮ್ಮ ಆಫೀಸ್ ತುಮಕೂರಲ್ಲಿ, ನೀವು ಇಲ್ಲೇ ಬಂದ್ಬಿಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೇಕು. ಕಂಪ್ನಿ ಬರ್ತವೆ, ಇಂಟರ್ವ್ಯೂನ ಅಟೆಂಡ್ ಮಾಡ್ಬೇಕು ನೀವು. ಓಕೆನಾ? ನೆಕ್ಸ್ಟ್ ಪ್ರಕಾಶ್ ಯಾವ ಬ್ರಾಂಚಸ್ ಬೇಕಾದ್ರು ಗೌತಮ್ ಎಲ್ಲಾ ಬ್ರಾಂಚಸ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ಕಣ್ರಿ. ಯಾವ ಬ್ರಾಂಚ್ ಬೇಕಾದ್ರೂ ನೀವು ಅಪ್ಲೈ ಮಾಡ್ಬೋದು. ನೀವು ಇಸಿ ಆಗಿರ್ಲಿ, ತ್ರಿಬಲ್ ಇ ಆಗಿರ್ಲಿ, ಮೆಕ್ಯಾನಿಕಲ್ ಆಗಿರ್ಲಿ, ಸಿವಿಲ್ ಆಗಿರ್ಲಿ, CS ಆಗಿರ್ಲಿ, AML ಆಗಿರ್ಲಿ, AIDs ಆಗಿರ್ಲಿ, ಯಾವ ಬ್ರಾಂಚ್ ಅಲ್ಲಿ ಬೇಕಾದ್ರೂ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ನಿಮ್ಗೆ ಈ ಡೊಮೈನ್ ಅಲ್ಲಿ ಮಾಡ್ಕೋಬೇಕು ಅಂತಿದ್ರೆ ನೀವು ಡೈರೆಕ್ಟ್ ಅಲ್ಲೇ ಅಪ್ಲೈ ಮಾಡೋದು. ಈಗ ತೋರ್ಸೋದಲ್ಲ ವೆಬ್ಸೈಟ್ ನ, ಸೊ ಅಲ್ಲೋಗಿ ಅಪ್ಲೈ ಮಾಡ್ತಾ ಹೋಗ್ಬೋದು. 7th ಸೆಮ್ಗೆ ಯಾಕೆ 4th ಮಂತ್ ಉಂಟು ಜಾಸ್ತಿ. 1 ಮಂತ್ ಪ್ರಾಜೆಕ್ಟ್ ವರ್ಕ್ಗೆ. ಸೊ ನೀವು 1 ಇಯರ್ ಏನಾದ್ರು ತಗೊಂಡ್ರೆ ಸ್ಕೀಮ್ ಬಿ ಅಂತ ಒಂದಿದೆ. 1 ಇಯರ್ ಏನಾದ್ರು ತಗೊಂಡ್ರೆ ನೀವು ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಇನ್ಕ್ಲೂಡ್ ಆಗಿರುತ್ತೆ. 1 ಇಯರ್ ಇಂಟರ್ನ್ಶಿಪ್ ಇದೆ. ಸ್ಕೀಮ್ ಬಿ ಅಂತ ಒಂದಿದೆ ನೋಡಿ, ಒಂದ್ಸಲ ಚೆಕ್ ಮಾಡಿ. ನಿಮ್ಗೆ ಲೆಕ್ಚರರ್ಸ್ ನೆನ್ನೆಲ್ಲ ಕಳ್ಸಿರ್ತಾರೆ ಸ್ಕೀಮ್ ಬಿ ಅಂತ, ಚೆಕ್ ಮಾಡಿ. ಅದ್ರ 1 ಇಯರ್ ಇಂಟರ್ನ್ಶಿಪ್ ತಗೊಂಡ್ರೆ ನೀವು ಏನ್ ಪ್ರಾಜೆಕ್ಟ್ ವರ್ಕ್ ಮಾಡ್ತಾರಲ್ವಾ ಒಂದು 3ನೇ ಸೆಮಿಸ್ಟರ್ 3 ಮಂತ್ ಒಳಗೆ, ಸೊ ಅದೇ ತರ ಆ ಪ್ರಾಜೆಕ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇಂಟರ್ನ್ಶಿಪ್ ಒಳಗೆ. ನೀವು ಪ್ರಾಜೆಕ್ಟ್ ವರ್ಕ್ ಏನ್ ಮಾರ್ಕ್ಸ್ ನ ಆಡ್ ಮಾಡಲ್ಲ ಅವರು, ಡೈರೆಕ್ಟ್ ನಿಮ್ಗೆ ಏನು ವಿಟಿ ಇಂಟರ್ನ್ಶಿಪ್ ಮತ್ತೆ ಪ್ರಾಜೆಕ್ಟ್ ವರ್ಕ್ ಮಾರ್ಕ್ಸ್ ಇದೆ ಅಷ್ಟು ಕೊಟ್ಬಿಡ್ತಾರೆ ಅವರು. ಸೊ ಸ್ಕೀಮ್ ಅಲ್ಲಿ ಸೊ ಆಲ್ರೆಡಿ ಅದು ಟೈಮ್ ಟೇಬಲ್ ಕೂಡ ಬಿಟ್ಟಿದ್ರೆ. ಆಲ್ರೆಡಿ ಏನು 13ನೇ ತಾರೀಕಿಗೆ ನೆಕ್ಸ್ಟ್ ಮಂತ್ ಇಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸರಿ, ನಾನು ಟೈಮ್ ಟೇಬಲ್ ನೋಡಕ್ ಹೋಗಿಲ್ಲ, ಬಟ್ ಟೈಮ್ ಟೇಬಲ್ ಬಿಟ್ಟಿರೋದ್ರಿಂದ ಬೆಳಗ್ಗೆ ನಾನು ನೋಟಿಫಿಕೇಶನ್ ಬಂತು ನಮ್ಗೆ. ಚೆಕ್ ಮಾಡಿ ಒಂದ್ಸಲ, ನಿಮ್ ಕಾಲೇಜ್ ಲೆಕ್ಚರ್ಸ್ ಕಳಿಸಿರ್ತಾರೆ ಇದನ್ನ. ಓಕೆ, ಸೊ ಇನ್ನೇನಾದ್ರು ಡೌಟ್ ಇತ್ತಾ?
ಓಕೆ, ಸೊ ಏನು ಡೌಟ್ ಇಲ್ಲ ನಾನು ಲೀವ್ ಆಗ್ತೀನಿ. ಸೊ ಇದೇ ವಿಡಿಯೋನ ಯೂಟ್ಯೂಬಲ್ಲೂ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.